ನಮಸ್ತೆ ಎಲ್ಲರಿಗೂ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್. ಸೊ ನಿಮ್ಮ ಪ್ರಶ್ನೆ ಕೇಳಿ, ನೀವು ಕ್ವೆಶನ್ಸ್ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ನಾನು ಬರುವಂತಹ ದಿನಗಳಲ್ಲಿ. ಸೊ ಒಂದು 4ರಿಂದ 5 ದಿವಸ ನಿಮಗೆ ಟೈಮ್ ಇರುತ್ತೆ. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕೇಳ್ಬೋದು. ಬ್ಲೌಸ್ ಏನ್ ಕೆಲಸ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಟೈಲರಿಂಗ್ ಫೀಲ್ಡ್ ಏನಿದೆ, ಸೊ ಅದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ, ನೀವು ಕಮೆಂಟ್ ಹಾಕ್ತೀರಾ, ಆದಷ್ಟು ಅಲ್ಲೇ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರೂ ಹೊಸದಾಗಿರೋದು ಏನಾದ್ರು ಕೇಳಿದ್ರೆ ಖಂಡಿತ ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಕೇಳಿದ ತಕ್ಷಣ ಮಾಡಿ ಹಾಕಿಲ್ಲ ಅಂದ್ರೂ ಸ್ವಲ್ಪ ಟೈಮ್ ಆದ್ಮೇಲೆ ಖಂಡಿತ ನಾನು ಅದನ್ನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಬಗ್ಗೆ ನೀವು ಕಮೆಂಟ್ ಹಾಕಿದ್ರೆ ಖಂಡಿತ ನಾನು ಅದಕ್ಕೆ ವಿಡಿಯೋಸ್ ಮಾಡಲ್ಲ. ಏನಕ್ಕೆ ಆಲ್ರೆಡಿ ಮಾಡಿರೋ ವಿಡಿಯೋನೇ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಲ್ವಾ. ಹೊಸದಾಗಿರೋದು ಏನಾದ್ರು ಕೇಳಿದ್ರೆ ಖಂಡಿತ ಅದನ್ನ ಮಾಡಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಅದೇ ಹೇಳಿದ್ನಲ್ಲ, ಕೇಳಿದ ತಕ್ಷಣ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ ತಕ್ಷಣ ಮಾಡಕ್ಕಾಗಲ್ಲ, ನಾನು ಬ್ಯುಸಿ ಇರ್ತೀನಿ. ಆ ಥರದ್ದು ಯಾವ್ದಾದ್ರು ಆರ್ಡರ್ ಬಂದಾಗ ನಾನು ಖಂಡಿತ ಅದನ್ನ ಮಾಡಿ ಹಾಕ್ತೀನಿ. ಸೊ ಟೈಲರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಏನಾದ್ರು ಕ್ವೆಶನ್ಸ್ ಕೇಳೋ ಹಾಗಿದ್ರೆ, ಯಾವ್ದಾದ್ರು ಕೆಲ್ಸದ ಬಗ್ಗೆ ಕೇಳೋ ಹಾಗಿದ್ರೆ, ಯಾವ್ದಾದ್ರು ಎನಿ ಹೌ ಕ್ವೆಶನ್ಸ್ ನನ್ನ ಬಗ್ಗೆ ಅಥವಾ ಕೆಲ್ಸಗಳ ಬಗ್ಗೆ, ಯಾವ್ದಾದ್ರು ಕೆಲ್ಸಗಳ ಬಗ್ಗೆ, ಐಡಿಯಾಸ್ ಬಗ್ಗೆ ಖಂಡಿತ ಕೇಳಿ. ಅದನ್ನ ನಾನು ನೆಕ್ಸ್ಟ್ ಮಂಡೇ ಅಥವಾ ಟ್ಯೂಸ್ಡೇ ಅದಕ್ಕೆ ಆನ್ಸರ್ ಕೊಟ್ಟು ಖಂಡಿತ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಿ ಎಲ್ಲರಿಗೂ ಇದು ಗೊತ್ತಾಗ್ಬೇಕಲ್ವಾ, ಕ್ವೆಶನ್ಸ್ ಏನಾದ್ರು ಇದ್ರು ಕೇಳಕ್ಕೆ. ಸೊ ಹಾಗಾಗಿ ನಾನು ಟೈಮ್ ತಗೊಳ್ತಾ ಇದ್ದೀನಿ. ಒಂದ್ 4-5 ದಿವಸ ಬಿಟ್ಟು ನಾನು ಈ ವಿಡಿಯೋಗೆ ನೀವೇನ್ ಕೇಳಿರ್ತೀರ ಕ್ವೆಶನ್ಸ್, ಆ ಕ್ವೆಶನ್ಸ್ಗೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕನೇ ಮಾಡ್ತೀನಿ. ಸೊ ನಿಮ್ದು ಏನೇ ಕ್ವೆಶನ್ಸ್ ಇರ್ಲಿ, ಹೇಳಿದ್ನಲ್ಲ, ಯಾವ್ದಾದ್ರು ಕೆಲ್ಸಗಳ ಬಗ್ಗೆ, ಯಾವ್ದ್ರ ಬಗ್ಗೆ ಏನಾದ್ರು ಓಕೆ, ನೀವು ಕ್ವೆಶನ್ಸ್ ನ ಕೇಳಿ. ಖಂಡಿತ ಅದಕ್ಕೆ ಆದಷ್ಟು ನಾನು ತಿಳಿದಿರುವ ಮಟ್ಟಿಗೆ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಹಾಗೆ ನಂದು ವಿ ಅಪ್ಡೇಟ್ ಚಾನಲ್ ಅಂತ ಇನ್ನೊಂದು ಚಾನಲ್ ಇದೆ. ಸುಮ್ಮನೆ ಹಾಗೆ ಶುರು ಮಾಡಿದೆ, ಅದು 13,000 ಸಬ್ಸ್ಕ್ರೈಬರ್ ಆಗಿದೆ. ಅದ್ರಲ್ಲಿ ಏನೊಂದು 10ರಿಂದ 15 ವಿಡಿಯೋ ಹಾಕಿದ್ದೀನಿ ಅಷ್ಟೇ. ವಿಡಿಯೋ ಹಾಕಕ್ಕಾಗಿಲ್ಲ, ಸಮ್ ಪರ್ಸನಲ್ ರೀಸನ್, ಮತ್ತೆ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಆ ಚಾನಲ್ನ ಹಾಗೆ ನಿಲ್ಲಿಸಿದೆ. ಅಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿದೆ. ಸೊ ಯಾರೆಲ್ಲ ನನ್ನ ವಿ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿ. ಇನ್ಮೇಲೆ ಅದರಲ್ಲಿ ಒಂದಷ್ಟು ಅಪ್ಡೇಟ್ಸ್ ಅಂತೂ ಖಂಡಿತ ಬರುತ್ತೆ. ಒಂದು 15 ಡೇಸ್ ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೆ. ಸೊ ನಂದು ಹೋಲ್ಸೇಲ್ ಸ್ಯಾರಿ ಹೌಸ್, ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಶುರು ಮಾಡಿದ್ದೀನಿ. ಸದ್ಯದಲ್ಲೇ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ, ಸಮ್ ಪರ್ಸನಲ್ ರೀಸನ್ ನಾನು ಇನ್ನೂ ಅದನ್ನ ಮಾಡಕ್ ಆಗ್ಲಿಲ್ಲ. ಸೊ ಇನ್ನ ನೆಕ್ಸ್ಟ್ ವೀಕ್ ಅಂದ್ರೆ ಇನ್ನೊಂದು ವಾರದಲ್ಲಿ ನಾನು ನನ್ನ ಏನು ಹೋಲ್ಸೇಲ್ ಸ್ಯಾರಿ ಹೌಸ್ ಇದೆ, ಸೊ ಅದ್ರದ್ದು ಅಡ್ರೆಸ್ ಎಲ್ಲರೂ ಕೇಳ್ತಿದ್ರಲ್ಲ, ನನ್ನ ಶಾಪ್ ಅಡ್ರೆಸ್, ಖಂಡಿತ ಶಾಪ್ ಅಡ್ರೆಸ್ ಹಾಕಿ. ಹಾಗೆ ಆನ್ಲೈನ್ ಸರ್ವಿಸ್ ಕೂಡ ಕೊಡ್ತೀನಿ. ಹೋಲ್ಸೇಲ್ ಸ್ಯಾರಿ ಹೌಸ್ ಅಂತ ಹಾಕಿದ್ದೀನಿ, ಹೋಲ್ಸೇಲ್ ರೇಟ್ ಇರುತ್ತೆ. ಸೊ ಕೊರಿಯರ್ ಫೆಸಿಲಿಟಿ ಇರುತ್ತೆ. ಸೊ ಆನ್ಲೈನ್ ಅಲ್ಲೂ ಕೂಡ ಸೇಲ್ ಮಾಡೋ ಐಡಿಯಾ ಇದೆ. ಸೊ ಅದ್ರದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲ್ಲ. ಇನ್ನೊಂದು ಚಾನಲ್ ವಿ ಅಪ್ಡೇಟ್ ಅಂತ ಇದೆ. ಸೊ ಅದರಲ್ಲಿ ಖಂಡಿತ ನಾನು ನನ್ನ ಶಾಪ್ ಅಡ್ರೆಸ್ಸು ಮತ್ತೆ ಸ್ಯಾರೀಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲದನ್ನು ನಾನು ವಿ ಅಪ್ಡೇಟ್ ಅಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಚಾನಲ್ ಅಲ್ಲಿ ಏನ್ ಟೈಲರಿಂಗ್ ಇದೆ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ ಚಾನಲ್ ಅಲ್ಲೇ ನಾನು ಸ್ಯಾರಿ ಮತ್ತೆ ಆನ್ಲೈನ್ ಸೇಲಿಂಗ್ ಅದ್ರ ಬಗ್ಗೆ ಎಲ್ಲ ವಿ ಅಪ್ಡೇಟ್ ಅಲ್ಲೇ ಹಾಕೋದು. ಮಿಸ್ ಮಾಡ್ಕೋಬೇಡಿ. ಏನಕ್ಕಂದ್ರೆ ನಾನು ಈ ಸರಿ ಶುರು ಮಾಡ್ತಾ ಇರೋದು ಹೋಲ್ಸೇಲ್ ಸ್ಯಾರಿ ಹೌಸ್, ಹೋಲ್ಸೇಲ್ ರೇಟ್ ಅಲ್ಲಿ. ಎಲ್ಲ ಹೋಲ್ಸೇಲ್ ಅಲ್ಲಿ ನೀವು ತಗೊಂಡ್ರೆ ಬಂಡಲ್ ವೈಸ್ ಅಥವಾ ಮಿನಿಮಮ್ ಇಷ್ಟು 1000ಕ್ಕೆ ಅಂತ ತಗೊಳ್ಬೇಕು. ಬಟ್ ನಂದು ಏನ್ ಹೋಲ್ಸೇಲ್ ಇದೆ ಇದರಲ್ಲಿ ನೀವು ಸಿಂಗಲ್ ಪೀಸ್ ನ ತಗೊಳ್ಬಹುದು, ಚೂಸಿಂಗ್ ತಗೊಳ್ಬಹುದು. ಕೊರಿಯರ್ ಫೆಸಿಲಿಟಿ ಇದೆ, ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀನಿ. ಯಾವ್ದೇನ್ ಇದರಲ್ಲಿ ನಿಮ್ಗೆ ಮೋಸ ಇರಲ್ಲ. ನೀವು ಯಾವ ಸೀರೆ ತೋರಿಸ್ತೀರಾ ಸೊ ಅದನ್ನೇ ತಲುಪಿಸ್ತೀನಿ. ಸೊ ಈ ಹೊಸ ಬಿಸ್ನೆಸ್ಗೆ ಎಲ್ಲರೂ ವಿಶ್ ಮಾಡಿ ಅಂತ ಕೇಳಿದ್ರೆ ತುಂಬಾ ವಿಶಸ್ ಬಂದಿತ್ತು. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ವಿಶ್ ಮಾಡಿ. ಇನ್ನೊಂದು ವೀಕಲ್ಲಿ ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತೀನಿ. ಇನ್ನು 1 ವೀಕ್ ಟೈಮ್ ಬೇಕಷ್ಟೇ. ಹೇಳಿದ್ನಲ್ಲ, ಸ್ವಲ್ಪ ಪರ್ಸನಲ್ ರೀಸನ್ಸ್ ಇತ್ತು, ಪ್ರಾಬ್ಲಮ್ಸ್ ಇತ್ತು. ಸೊ ಅದರಿಂದ ಆಚೆ ಬರೋಕ್ಕೆ ಸ್ವಲ್ಪ ದಿನ ತಗೊಳ್ತು. ಸರಿಯಾಗಿ ನಡುವೆ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ. ಸೊ ಈಗೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಸ್ ಬರುತ್ತೆ. ವಿ ಅಪ್ಡೇಟ್ ಚಾನಲ್ನಲ್ಲಿ ಹೋಲ್ಸೇಲ್ ಸ್ಯಾರೀಸ್ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ. ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ವಿ ಅಪ್ಡೇಟ್ ಚಾನಲ್ ಏನಿದೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಹೋಗುತ್ತೆ. ಸೊ ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ತುಂಬಾ ನಿಮ್ಗೆ ಏನು ನೀವು ಕಾಸ್ಟ್ಲಿ ಇಂದ ಸೀರೆ ತಗೊಳ್ತಾ ಇದ್ದೀರಾ. ಲಾಸ್ಟ್ ಟೈಮ್ ಒಂದು 6 ಮಂತ್ ಬ್ಯಾಕ್ ನಾನು ಆನ್ಲೈನ್ ನಲ್ಲಿ ಸೆಲ್ಲಿಂಗ್ ಹೇಗಾಗುತ್ತೆ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಖಂಡಿತ ನಾನು ಮಾಡಿದೆ. ತುಂಬಾ ಚೆನ್ನಾಗಾಯ್ತು. ತುಂಬಾ ದೂರ ಪುಣೆ, ಕೊಡಗು ಈ ಸೈಡ್ ಎಲ್ಲ ನಾನು ಸ್ಯಾರಿ ಕಳಿಸಿದ್ದೆ. ಸೊ ಈ ಸರಿ ನಾನು ಶುರು ಮಾಡ್ತಾ ಇರೋದು ಹೋಲ್ಸೇಲ್. ತುಂಬಾ ಕಡಿಮೆ ಪ್ರೈಸ್ಗೆ ಸ್ಯಾರೀಸ್ನ ಸೇಲ್ ಮಾಡಬೇಕು ಅನ್ನೋದು ನನ್ನ ಐಡಿಯಾ ಇಟ್ಕೊಂಡು ಮಾಡಿರೋದು. ಸೊ ನಂದೇ ಶಾಪ್ ಇತ್ತು, ಟೈಲರಿಂಗ್ ಶಾಪ್ ಇತ್ತು, ದೊಡ್ಡದಾಗೆ ಇತ್ತು ಶಾಪ್ ಅದು. ಸೊ ಒಂದು 5-6 ಮಿಷಿನ್ ಹಾಕೊಂಡಿದೆ. ಈಗ ಅದನ್ನೆಲ್ಲ ಸ್ವಲ್ಪ ಜಾಗ ಮಾಡಿ ಒಳಗಡೆ ಇಟ್ಟು ನನ್ನ ಏನು ಸ್ಟಿಚಿಂಗ್ ಬೇಕು ಸೊ ಅಷ್ಟು ಮಾತ್ರ ನಾನು ಹೊರಗಡೆ ಇಟ್ಕೊಂಡು ಮಿಕ್ಕಿದೆಲ್ಲ ನಾನು ಶಾಪ್ನ ರೆಡಿ ಮಾಡಿದ್ದೀನಿ. ಖಂಡಿತ ಶಾಪ್ನ ಫುಲ್ಲು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಮತ್ತೆ ಅಡ್ರೆಸ್ ಸಮೇತ. ತುಂಬಾ ಜನ ಅಡ್ರೆಸ್ ಕೇಳ್ತಾ ಇದ್ದೀರಾ, ಖಂಡಿತ ಅಡ್ರೆಸ್ ಹಾಕ್ತೀನಿ. ಎಲ್ಲರೂ ಶಾಪ್ ಹತ್ರ ಬಂದು ಇಲ್ಲೂ ತಗೊಳ್ಬೋದು. ಹತ್ರದಲ್ಲಿರೋರು, ತುಂಬಾ ದೂರದಲ್ಲಿರೋರು ಬರಕ್ಕಾಗಲ್ಲ ಅನ್ನೋರಿಗೆ ಖಂಡಿತ ಕೊರಿಯರ್ ಫೆಸಿಲಿಟಿ ಇದೆ. ಸಿಂಗಲ್ ಪೀಸ್ ಹೋಲ್ಸೇಲ್ ರೇಟಲ್ಲಿ ಸಿಕ್ಕತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ ಲಿಂಕ್ನ. ಸೊ ನಿಮ್ಗೆ ಸರ್ಚಿಂಗಲ್ಲಿ ಸಿಕ್ಕಿಲ್ಲ ಅಂದ್ರು ಏನಕ್ಕಂದ್ರೆ ಅದು ರೀಸೆಂಟ್ ಆಗಿ ನಾನೊಂದು 6-7 ತಿಂಗಳಿಂದ ನಾನು ಅದು ವಿಡಿಯೋಸ್ ಹಾಕೇ ಇಲ್ಲ. ಸೊ ಹಾಗಾಗಿ ಅದು ಇದಾಗಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಖಂಡಿತ ನಿಮಗೆ ವಿ ಅಪ್ಡೇಟ್ ಚಾನಲ್ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೋಲ್ಸೇಲ್ ಸ್ಯಾರಿ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ರೀಸನ್. ಹೇಳಿದ್ನಲ್ಲ, ನಿಮ್ದು ಏನೇ ಕ್ವೆಶನ್ಸ್ ಇದ್ರು ಕೇಳಿ, ಆದಷ್ಟು ನಾನು ಅದಕ್ಕೆ ಆನ್ಸರ್ ಕೊಡೋಕ್ಕೆ ವಿಡಿಯೋ ಮಾಡಿ ಆನ್ಸರ್ ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕೊಡಲ್ಲ. ಸೊ ಯಾರ್ಯಾರೆಲ್ಲ ಕಮೆಂಟ್ ಕೇಳಿದ್ದೀರಾ ಅದನ್ನ ಆದಷ್ಟು ಸ್ಕ್ರೀನ್ ಮೇಲೆ ಹಾಕಿ, ಈ ತರ ಕ್ವೆಶನ್ಸ್ ಬಂದಿದೆ ಅಂತೇಳಿ. ಅದಕ್ಕೆ ನಾನು ಖಂಡಿತ ನನಗೆ ಇರೋ ನಾಲೆಡ್ಜ್ ಪ್ರಕಾರ, ನನಗೆ ಇರೋ ತಿಳುವಳಿಕೆ ಮೇಲೆ ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಯಾವುದೇ ಕೆಲಸದ ಬಗ್ಗೆ ಆಗಲಿ, ಟೈಲರಿಂಗ್ ಬಿಟ್ಟು, ಟೈಲರಿಂಗ್ದು ಡೈಲಿ ನಾನು ನಿಮಗೆ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಟೈಲರಿಂಗ್ ಬಗ್ಗೆ ಏನು ಕೇಳಬೇಡಿ, ಅದು ನಿಮಗೆ ಕ್ಲಾಸಲ್ಲಿ ವಿಡಿಯೋಸ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಟೈಲರಿಂಗ್ನ ಬಿಟ್ಟು ನಿಮ್ದು ಯಾವುದೇ ಕೆಲಸ ಶುರು ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಐಡಿಯಾ ಬೇಕಾ, ಸೊ ನನಗೆ ತಿಳಿದಿರೋ ನಾಲೆಡ್ಜ್ ಪ್ರಕಾರ, ಅಥವಾ ನನ್ನ ಬಗ್ಗೆ ಕೇಳಬೇಕಾ, ಸೊ ನನಗೆ ತಿಳಿದಿರೋ ನಾಲೆಡ್ಜ್ ಪ್ರಕಾರ ಖಂಡಿತ ಆನ್ಸರ್ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಏನಕ್ಕಂದ್ರೆ ವಿ ಅಪ್ಡೇಟ್ ಚಾನಲ್ ಬಗ್ಗೆ ಇದರಲ್ಲಿ ಹೇಳಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ವಿ ಅಪ್ಡೇಟ್ ಚಾನಲ್ ಲಿಂಕ್ ಇರುತ್ತೆ. ಸೊ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.